ಅಪ್ಪಗೆ ವಯಸ್ಸಾಗೈತೆ ಅಪ್ಪನಿಗೆ. ಅಲ್ಲಿ ಹೋಗಿ ಅಪ್ಪನ ನೋಡ್ಕೊಂಡ್ ಬರೋಣ ಅಂತ ಅಪ್ಪನ ಮನೆಗೆ ಹೋಗಿದ್ದೆ ನಾನು. ಅದಕ್ಕೆ ಆ ಥರ ಏನು ಮಾತೇ ಆಗಿಲ್ಲ. ಅಷ್ಟು ತೊಲೆ ತಗೊಂಡ್ ಬಂದು ಆ ಥರ ಹೊಡಿತಾನೆ. ಒಂದು ಏಟು ಬಿಟ್ಟಿಲ್ಲ, ಅಷ್ಟೊಂದು ಏಟು. ಕೆಲ್ಸಕ್ಕೆ ಹೋಗ್ತಾ ಆಗಲ್ಲ, ಕೂಲಿ ಕೆಲಸ ಮಾಡ್ಬೇಕು. ಏನೇ ಹೊಡೆದಿದ್ದು? ಹೇಳಂತಾನೆ ಗೊತ್ತಿಲ್ಲ, ಏನಕ್ಕೆ ಇಲ್ಲಿಗೆ ಬಂದೆ ಅಂತ. ಯಾರು ಹೊಡೆದಿದ್ದು? ಯಾರು ಹೊಡೆದಿದ್ದು? ತಮ್ಮ ಏನ್ ತಮ್ಮನ ಹೆಸರು? ಏನಕ್ಕೆ? ವೆಂಕಟೇಶ್. ಅಲ್ಲ, ರೀಸನ್ ಏನು ಹೊಡೆಯಕ್ಕೆ? ಏನಕ್ಕೆ ಬಂದೆ, ಎಲ್ಲಿ ಏನಕ್ಕೆ ಕೆಲಸ ನಿನ್ಗೆ, ಇಲ್ಲಿ ಏನಕ್ಕೆ ಬಂದೆ ನೀನು ಅಂತ ಹೊಡಿ. ಅಪ್ಪ ಒಬ್ರು ಇರೋದ? ಅಪ್ಪ ಇದ್ದಾರೆ, ಅಪ್ಪನ ಜೊತೆಗೆ ಇವನು ಹೆಂಡತಿ ಇದ್ದಾರೆ. ಎಷ್ಟು ವರ್ಷದಿಂದ ಇದಾರೆ ಅವರು ಅಲ್ಲಿ? ನೀವು ಎಷ್ಟು ವರ್ಷದಿಂದ ಅಲ್ಲಿ? ನಾವು ಎಲ್ಲ ಹುಟ್ಟಿ ಬೆಳೆದು ಅಲ್ಲದೇ ಅದೇ ಮನೇಲಿ ಹುಟ್ಟಿ ಬೆಳೆದಿದ್ದು. ಅವನು ನಾವು ಎಲ್ಲ ಒಂದೇ ಮನೆ, ಆದ್ರೆ ನಾವು ಸಪ್ರೇಟ್ ಆಗಿ ಮದುವೆ ಆಯ್ತು, ಸಪ್ರೇಟ್ ಆಗಿ ಇದ್ದೀವಿ. ಆದ್ರೆ ಅಪ್ಪ ಅದೇ ಮನೆಗಿರೋದು. ಅಪ್ಪನೇ ನೋಡ್ಕೊಂಡ್ ನಮ್ಮ ಮನೆಗಿದ್ದು ಸ್ವಲ್ಪ ದಿನ, ಮತ್ತೆ ಅಲ್ಲಿ ಹೋದ್ರು. ಅಲ್ಲಿ ಹೋದ್ಮೇಲೆ ಆಯ್ತು ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದು. ಯಾರು ಹೋಗಿದ್ರಿ? ನನ್ನ ಮಗಳು, ನಾವು ಇಬ್ರು ಹೋಗಿದ್ರಿ? ನಮ್ಮ ತಂಗಿ. ತಂಗಿಗೂ ಹೊಡೆದವ. ತಂಗಿ ಇಬ್ರಿಗೆಲ್ಲ ಹೊಡೆದ. ಕೇಸ್ ಕೊಟ್ಟಿದ್ದೀರಾ ಈಗ? FIR ಹಾಕಿದ್ದೀವಿ ಸಿರ್ಜಲ ಪೊಲೀಸ್ ಸ್ಟೇಷನ್ ಅಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈ ಹಿಂದೆ ಗಲಾಟೆ ಆಗ್ತಾ ಇತ್ತಾ ನಿಮ್ಗೂ ನಿಮ್ಮ ತಮ್ಮನಿಗೆ? ಅವಾಗ ಗಲಾಟೆ ಆಗೋದು, ಹೊಡೆಯೋದವನು. ಮತ್ತೆ ನಾವು ಹೋಗೋದಿಲ್ಲ, ಸುಮ್ಮನೆ ಏನಕ್ಕೆ ಹೋಗ್ಬೇಕಂತ ನಾವು ಹೋಗೋದೇ ಇಲ್ಲ. ನಾವು ಅವ್ನಿಗೆ ನಮ್ಗೆ ಏನು ಬೇಡ, ಅವ್ನ ಪಡೆದಿರ್ಲಿ ಅಂತ ನಾವು ಬಿಟ್ಟಿದ್ರೇನು. ಈ ಸತಿ ಜಾಸ್ತಿ ತೊಲೆ ತಗೊಂಡು ಆ ಥರ ಸಾಯಿಸ್ಬೇಕು ಅಂತಾನೆ ಪ್ಲಾನ್ ಇಟ್ಕೊಂಡು ಬಂದು ಆ ಥರ ಹೊಡಿತಾರೆ. ಯಾವ ವಿಚಾರ ಗಲಾಟೆ ಆಗುತ್ತೆ? ಆಸ್ತಿ ವಿಚಾರಕ್ಕ? ಯಾವ ವಿಚಾರ ಗಲಾಟೆ ನಾವು ಆಗುತ್ತೆ? ಆಸ್ತಿ ಕೇಳಿಲ್ವೇ? ನಾವು ಕೇಳಿದ್ರು ಹೌದು, ಆಸ್ತಿ ವಿಚಾರ ಕೇಳಿದ್ರು, ಆಸ್ತಿ ಮಾತಾಡಿದ್ರು, ಅದಕ್ಕೆ ಹೊಡೆದ ಅಂತ ಹೇಳ್ಬೋದು. ನಾವು ಏನು ಅದ್ರ ಬಗ್ಗೆ ಮಾತಾಡಿಲ್ಲ, ಅಪ್ಪನ ಹತ್ರ ಮಾತಾಡ್ಕೊಂಡು ಬಂದೆ ಅಷ್ಟೇ. ಅವನಿಗೆ ಅದೇ ಭಯ, ಏನೋ ಮಾಡ್ಕೊಂಡ್ ಬಿಡ್ತಾರೆ ಅಂತ ಅವ್ನಿಗೆ ಭಯ.